ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ प्रीमियम हेयर ऑयल। आपका जीवन संघर्ष का जीवन है, लेकिन आपका जीवन इस देश के निर्माण करने का जीवन है और इस देश को आगे बढ़ाने का भी जीवन है। ನಿಮ್ಮೆಲ್ಲರ ಜೀವನ ಒಂದು ಸಂಘರ್ಷವಾದದ್ದು. ಅದರ ಜೊತೆಗೆ ಈ ದೇಶದ ನಿರ್ಮಾಣಕ್ಕಾಗಿ ನಿಮ್ಮೆಲ್ಲರ ಕೊಡುಗೆ ಅನ್ನೋದು ಬಹಳ ದೊಡ್ಡದು. और क्योंकि हमारी तरह आप इस देश को प्यार करते हैं, इस देश के लिए आप अपने जीवन को सुबह से शाम तक जो आप काम करते हैं वो इस देश के लिए आप करते हैं। इसीलिए मैं आज अपने देश के बारे में आप सबसे बात करने के लिए यहाँ आई हूँ। ನೀವಿಲ್ಲಿ ಕಷ್ಟಪಡ್ತಿರೋದು ಈ ದೇಶದ ಮೇಲಿರುವಂತಹ ಪ್ರೀತಿಯಿಂದ, ದೇಶಭಕ್ತಿಯಿಂದ, ನೀವು ದೇಶವನ್ನ ಕಟ್ಟಿರುವಂತಹ ಶ್ರಮ ಏನಿದೆ ಅದಕ್ಕೆ ಈ ವೇದಿಕೆ ಮೂಲಕ ಈ ದೇಶದ ಬಗ್ಗೆ ಈಗ ನಾನು ಮಾತಾಡ್ತೀನಿ. क्योंकि ये देश आपका है, ये देश हमारा है और हमें इस देश की चिंता है। ಈ ದೇಶ ನಿಮ್ದು, ಈ ದೇಶ ನಮ್ಮೆಲ್ಲರದು. ನಮ್ಮೆಲ್ಲರಿಗೂ ದೇಶದ ಬಗ್ಗೆ ಚಿಂತೆ ಇದೆ, ದೇಶದ ಭವಿಷ್ಯದ ಬಗ್ಗೆ ಚಿಂತೆ ಇದೆ. तो हमारे भारत में आज जो हो रहा है उसे गहराई से मैं आपको समझाना चाहती हूँ, आपको बताना चाहती हूँ कि किस तरह की परिस्थितियां पूरे देश भर में बन रही हैं। ಇವತ್ತು ಈ ದೇಶದಲ್ಲಿ ದೇಶಾದ್ಯಂತಹ ಎಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ, ನಮ್ಮ ದೇಶದಲ್ಲಿ ಏನೇನ್ ಅನ್ಯಾಯಗಳು ನಡೀತಿದೆ ಅದರ ಬಗ್ಗೆ ನಾನೀಗ ಮಾತಾಡಬೇಕು ಅನ್ಕೊಂಡಿದ್ದೀನಿ. आज देश में दो अलग सच्चाइयां हैं। एक सच्चाई जिसका सामना आप कर रहे हैं, दिन रात मेहनत करने की, महंगाई बढ़ रही है, बेरोजगारी बढ़ रही है, एक ये सच्चाई है। ಈ ದೇಶದಲ್ಲಿ ಇವತ್ತು ಎರಡು ಸತ್ಯಗಳಿದೆ. ಒಂದು ಸತ್ಯ, ಪ್ರತಿನಿತ್ಯ ನೀವೆಲ್ಲರೂ ಏನು ಈ ಬೆಲೆ ಏರಿಕೆಯಿಂದ, ನಿರುದ್ಯೋಗದಿಂದ ಯಾವ ರೀತಿ ನೀವೆಲ್ಲ ಕಷ್ಟಪಡ್ತಿದ್ದೀರಾ ಅದು ಒಂದನೇ ಸತ್ಯ. और एक दूसरी सच्चाई जो आप टीवी पे देखते हैं, जहां आपको देश के मान सम्मान की बातें दिखाई जाती हैं, जहां आपको हमारे प्रधानमंत्री जी दिखते हैं जो अपनी पूरी शोहरत और शान के साथ आपको कहते हैं कि ये देश तेजी से आगे बढ़ रहा है। ಮತ್ತೊಂದು ಸತ್ಯ, ನೀವೆಲ್ಲ ಮಾಧ್ಯಮದಲ್ಲಿ ಏನ್ ನೋಡ್ತಿದ್ದೀರಾ ಅದು. ದೇಶದ ಬಗ್ಗೆ, ದೇಶದ ವೈಭೋಗದ ಬಗ್ಗೆ ಮಾತಾಡ್ತಾರೆ ಪ್ರಧಾನ ಮಂತ್ರಿಗಳು, ಅದು ಬರೀ ಮಾಧ್ಯಮದ ಸತ್ಯ ಮಾತ್ರ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ प्रीमियम हेयर ऑयल ನೊಂದಿಗೆ. ರೀಚ್ ರೂಟ್ प्रीमियम हेयर ऑयल। आज हमारे देश में सबसे ज्यादा बेरोजगारी है 45 सालों से। ಇವತ್ತು ನಮ್ಮ ದೇಶದಲ್ಲಿ 45 ವರ್ಷದಲ್ಲಿ ಇಲ್ಲದಂತಹ ನಿರುದ್ಯೋಗ, ಅಷ್ಟು 45 ವರ್ಷದವರೆಗೆ, ಕಳೆದ 45 ವರ್ಷದಲ್ಲಿ ಈ ವರ್ಷನೇ ಈ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಇರೋದು. हमारे 70 करोड़ भाई बहन आज बेरोजगार हैं। 70 ಕೋಟಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಇವತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ. केंद्र में 30 लाख पद खाली पड़े हैं। ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ಸರ್ಕಾರಿ ಕೆಲಸಗಳು ಖಾಲಿ ಬಿದ್ದಿವೆ. आपसे बहुत बड़े बड़े वादे किए गए कि 2 करोड़ नौकरियां बनेंगी, सबको रोजगार मिलेगा, खेती से कमाई दुगनी होगी, लेकिन वो वादे पूरे नहीं हुए। ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರು ನರೇಂದ್ರ ಮೋದಿ ಅವರು. ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀವಿ, ಎಲ್ಲರಿಗೂ ಕೆಲಸ ಸಿಗತ್ತೆ, ರೈತರ ಆದಾಯ ದುಪ್ಪಟ್ಟಾಗತ್ತೆ ಅಂತ ಹೇಳಿದ್ರು. ಈ ಹಿಂದೆ ನರೇಂದ್ರ ಮೋದಿ ಯಾವ್ದಾದ್ರು ಆಗಿದ್ಯಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.